ಅಂಬರೀಷ್ ಅವರ ಒಂದು ಧ್ವನಿ ರೆಬಲ್ ಸ್ಟಾರ್ ಅಂಬರೀಷ್. ಇಲ್ಲ, ಚಾನ್ಸೇ ಇಲ್ಲ. ನಾವು ಯಾವತ್ತು ಹೇಳ್ತಾ ಇದ್ವಿ, ಈ ನಟರು ಅಂದ ತಕ್ಷಣ ನೀವು ಚಪ್ಪಾಳೆ ತಟ್ತೀರಿ. ನಾವು ನಿಮಗೇನು ಮಾಡಿಲ್ಲ, ನಿಮ್ಮ ಮನೆಗೆ ಬಂದಿಲ್ಲ, ಊಟ ಮಾಡಿಲ್ಲ, ಸೇವೆ ಮಾಡಿಲ್ಲ. ಆದರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಕಳಿಸ್ಕೊಟ್ಟಂಥ ರೀತಿ ನೋಡಿದ್ರೆ ಒಬ್ಬ ನಟನಾದವನು ಕೂಡ ದೇವರಾಗ್ಬೋದು ಅನ್ನೋದನ್ನ ತೋರಿಸಿದ್ದೀರಾ. ಆ ಥರ ನಾವು ನಟರುಗಳು ಇರಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಅಂಬರೀಷ್ ಅವರು ಈ ಥರ ಮಾತಾಡಿದ್ರೆ ನಮ್ಮ ಶಂಕರ್ ನಾಗ್ ಅವರು, ಹಿರಿಯ ನಟ ಶಂಕರ್ ನಾಗ್ ಅವರೇ, ಎಲ್ಲರೂ ನಮಸ್ಕಾರ. ತುಂಬಾ ಸಂತೋಷ ಆಗ್ತಾ ಇದೆ ಸ್ನೇಹಿತರೆ. ಯಾಕಂದ್ರೆ ಈ ಶಿರಾ ಒಂದು ಊರಿಗೆ ಬಂದ್ಮೇಲೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ರಘು ಅವರು. ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ಇದೆಯಲ್ಲ, ಎಷ್ಟೋ ವಿದ್ಯಾರ್ಥಿಗಳಿಗೆ, ಎಷ್ಟೋ ಸಾಧಕರಿಗೆ ಸ್ಫೂರ್ತಿ ಆಗುತ್ತೆ. ಅದಕ್ಕೆ ಈ ತರ ಕಾರ್ಯಕ್ರಮ ಮಾಡಿ ಅಂತ ಹೇಳ್ತಾ ಹೇಳ್ತಾ ಇದ್ದೀನಿ, ಕನ್ನಡ ನಾಟಕ ನೋಡಿ, ಕನ್ನಡ ಜನಪದ ಪ್ರೀತಿಸಿ. ಹಾಗೆಯೇ ಕನ್ನಡಿಗರಾಗಿ ಕನ್ನಡ ಮಾತಾಡೋದಕ್ಕೆ ಯಾವತ್ತೂ ಅವಮಾನ ಪಟ್ಕೋಬಾರದು ಸ್ನೇಹಿತರೆ. ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಭಾಷೆ ಇದೆ. ಆದ್ರೆ 8 ಜ್ಞಾನಪೀಠ ಪ್ರಶಸ್ತಿ ಪಡೆದ ಏಕೈಕ ಭಾಷೆ ಅಂದ್ರೆ ಅದು ನಮ್ಮ ಕರ್ನಾಟಕದ ಕನ್ನಡ ಭಾಷೆ ಸ್ನೇಹಿತರೆ. ಅದನ್ನ ಮಾತಾಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರೂ ನಮಸ್ಕಾರ, ಥ್ಯಾಂಕ್ ಯು ಅಲ್ಲ. ಹಾಗೇನೆ ನಮ್ಮ ವಿಷ್ಣುವರ್ಧನ್ ಅವರು ನಿಜವಾದ ಹೀರೋಗಳು ಯಾರು ಅದನ್ನ ಹೇಳ್ತಾರೆ ನೋಡಿ. ವಿಷ್ಣುಜಿ ಏನ್ ಹೇಳ್ತೀರಾ? ನಾವು ಯಾವತ್ತು ಹೇಳೋದು ಒಂದೇ, ಈ ಕೈ ಕನ್ನಡಿಗರ ಆಸ್ತಿ, ಈ ಬೆರಳಲ್ಲಿರೋದು ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಇದರಲ್ಲಿ ಎದ್ದು ಬಂದದ್ದು ಇತಿಹಾಸದಲ್ಲೇ ಇಲ್ಲ. ಇದು ನಮ್ಮ ಸಿನಿಮಾ ಡೈಲಾಗ್ ಇರ್ಬೋದು, ನಾವು ಹೀರೋ ಇರ್ಬೋದು, ಆದ್ರೆ ನಿಜವಾದ ಹೀರೋ ಯಾರು ಗೊತ್ತಾ ನಿಮ್ಗೆ? ನಮಗೋಸ್ಕರ ದೇಶದಲ್ಲಿ ಒಂದು ಬಾರ್ಡರ್ ಅಲ್ಲಿ ತನ್ನ ಪ್ರಾಣವನ್ನ ಪಣಕ್ಕಿಟ್ಟು ನಮಗೋಸ್ಕರ ದೇಶ ಸೇವೆ ಮಾಡ್ತಾ ಇದ್ದಲ್ಲ ಒಬ್ಬ ಯೋಧ, ಅವನು ನಿಜವಾದ ಹೀರೋ. ನಿಮ್ಮೆಲ್ಲರಿಗೋಸ್ಕರ ಉತ್ತು ಬಿತ್ತು ಬೆಳೆ ಕೊಡ್ತಾ ಇದ್ದಲ್ಲ ಒಬ್ಬ ರೈತ, ಅವನು ನಿಜವಾದ ಹೀರೋ. ನಮ್ಮನ್ನ ಈ ಭೂಮಿ ಕೊಟ್ಟಿದ್ದಾರಲ್ಲ ಹೆತ್ತ ತಂದೆ ತಾಯಿ, ಅವರೇ ನಮ್ಮ ನಿಜವಾದ ಹೀರೋಯಿನ್. ಅಂತವ್ರಿಗೆ ಮೊದಲು ಗೌರವ ಕೊಡಿ, ಆಮೇಲೆ ಮಿಕ್ಕದ ರೀಲ್ ಹೀರೋಗಳೆಲ್ಲ. ಹೌದಾ ನೋಡಿ, ನಿಜವಾದ ಹೀರೋಯಿನ್ ಯಾರು ಅಂತ ಹೇಳಿದ್ದಾರೆ ನೋಡಿ. ನಿಮ್ಮ ತಂದೆ ತಾಯಿಗಳಿಗೆ ಗೌರವ ಕೊಡಿ. ಯಾಕಂದ್ರೆ ಕೆಲವು ಮಕ್ಕಳುಗಳು ಪಾಪ ತಂದೆ ತಾಯಿಗಳಿಗೆ ಲೆಕ್ಕಕ್ಕೆ ಇಟ್ಕೊಂಡಿರಲ್ಲ. ಹೋಟ್ಲಲ್ಲಿ ತಿಂತಿರುವಾಗ ಏನ್ ನೀನ್ ಚೆನ್ನಾಗೇ ಮಾಡಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ. ಒಂದು ದಿನ ನಿಮ್ಮ ತಾಯಿ ಮಾಡಿದಂಥ ಅಡಿಗೆನ ತಿಂದು, ಅಮ್ಮ ಎಷ್ಟು ಚೆನ್ನಾಗಿ ಮಾಡಿದೀಯ ಅಡಿಗೆ ಅಂದ್ಬಿಟ್ರೆ ಅವ್ರಿಗಷ್ಟೇ ಸಾಕು. ನೀವು ಕೊಟ್ಟಂಥದ್ದು ದೊಡ್ಡ ನೊಬೆಲ್ ಪ್ರಶಸ್ತಿ. ತಂದೆ ತಾಯಿಗಳಿಗೆ ನೀವು ಚೆನ್ನಾಗಿ ಓದಿ, ಅಪ್ಪ ಅಮ್ಮ ನಾನು SSLC ಪಾಸ್ ಆದೆ, ಅಪ್ಪ ಅಮ್ಮ ನಾನು PUC ಪಾಸ್ ಆದೆ, ಅಪ್ಪ ಅಮ್ಮ ನಾನು ಡಿಗ್ರಿ ಪಾಸ್ ಆದೆ, ಅಪ್ಪ ಅಮ್ಮ ನಾನು ಇಂಥ ರ್ಯಾಂಕ್ ಬಂದೆ, ಅಪ್ಪ ಅಮ್ಮ ನಾನು ಇಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆನಲ್ಲಿ ಪಾಸ್ ಆಗಿದ್ದೀನಿ ಅಂದರೆ ನೀವು ಕೊಡುವಂಥ ದೊಡ್ಡ ಗಿಫ್ಟ್ ನಿಮ್ಮ ತಂದೆ ತಾಯಿಗಳಿಗೆ ಅದೇನೆ, ಬೇರೆ ಏನೂ ಇಲ್ಲ. ಅವ್ರು ನಿಮ್ಮ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ನೀವು ನೋಡ್ಕೊಳ್ಳಿ, ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದೆಲ್ಲ ಇಲ್ಲ. ನೀವು ಚೆನ್ನಾಗಿದ್ರೆ ಸಾಕು, ತಂದೆ ತಾಯಿಗಳು ಚೆನ್ನಾಗಿರ್ತಾರೆ ಅಂತ ಹೇಳ್ತಾ ಈಗ ನಿಮ್ಮ ಮುಂದೆ ನಮ್ಮ ಮತ್ತೊಬ್ಬ ನಟ, ಹೊರನಟ, ಪದ್ಮಭೂಷಣ ಗಾನಗಂಧರ್ವ ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿ. ನೋಡಿ ಅದೇನು ಆನಂದ, ಅದೇನು ಸಂತೋಷ. ಇವತ್ತು ತಾವುಗಳೆಲ್ಲ ಸೇರಿ ವಿದ್ಯಾವಂತರಿಗೆ ಒಂದು ಸಂಸ್ಕಾರ ಮಾಡ್ತಾ ಇದ್ದೀರಿ. ನಿಮ್ಮ ರಾಜ್ಕುಮಾರ ಓದ್ದವನಲ್ಲ, 3ನೇ ಕ್ಲಾಸ್ ಓದಿ MA ಮೇಯಿಸ್ತಾ ಇದ್ದವನು. ಈ ರಾಜ್ಕುಮಾರ್ನಿಗೆ ಡಾಕ್ಟರೇಟ್ ಕೊಟ್ಟಿದ್ದೀರಿ. ಅದ್ಯಾವುದೋ ಕೆಂಟಕ್ಕಿ ಕರ್ನಲ್ ಪ್ರಶಸ್ತಿ, ಹಾಗೆ ದಾದಾ ಸಾಹೇಬ್ ಪ್ರಶಸ್ತಿ, ಪದ್ಮಭೂಷಣ, ರಸಿಕರ ರಾಜನಂತೆ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಕೊಟ್ಟಿದ್ದೀರಿ. ಇದೆಲ್ಲದಕ್ಕೂ ಕಾರಣ ಯಾರು? ನಮ್ಮಂತ ಕಲಾವಿದರಿಗೆ ಚಪ್ಪಾಳೆ ತಟ್ತಿರಲ್ಲ ಈ ನನ್ನ ಅಭಿಮಾನಿ ದೇವರುಗಳು, ನಿಮ್ಗಳಿಗೆ ಸಲ್ಲಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಅಭಿಮಾನಿ ದೇವರುಗಳೇ, ನಿಮಗೆ ಶರಣಾರ್ಥಿ. ಹಾಗೆ ಅವರ ಪುತ್ರ ಶಿವರಾಜ್ ಕುಮಾರ್, ಮೊದಲನೇ ಪದ ಅಪ್ಪಾಜಿ ಯಾವಾಗ ಹೇಳಿದ್ರು? ಅಭಿಮಾನಿ ದೇವರತ್ತ ತುಂಬಾ ಸಂತೋಷ. ಯಾಕಂದ್ರೆ ಕಾರ್ಯಕ್ರಮ ಎಕ್ಸೈಟ್ ಆಗಿದೆ. 100% ನಾ ಡಾನ್ಸ್ ಮಾಡ್ಬೇಕಂತಿದ್ದೆ, ಆದ್ರೆ ಟೈಮ್ ಇಲ್ಲ. ಓಕೆ, ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ರೆ ಎಲ್ಲರಿಗೂ ನಮಸ್ಕಾರ. 100% ಥ್ಯಾಂಕ್ ಯು. ಶಿವಣ್ಣ ಅವ್ರು ಈಗ ಮಾತನಾಡಿದ್ರೆ ನಮ್ಮ ಉಪೇಂದ್ರ ಅವ್ರು ಹೆಂಗ್ ಮಾತನಾಡ್ತಾರೆ ನೋಡಿ. ಯಾವತ್ತಷ್ಟೇ ಈ ಪ್ರೀತಿ ಪ್ರೇಮ ಎಲ್ಲ ಪ್ರತ್ಯೇಕ ಅಂತ ಪ್ರೂವ್ ಆಗೋಯ್ತು. ಇದೆಲ್ಲ ನನ್ನ ಸಿನಿಮಾ ಡೈಲಾಗ್ ಇರ್ಬೋದು. ನಿಜವಾದ ಪ್ರೀತಿ ಪ್ರೇಮ ಯಾವ್ದು ಗೊತ್ತಾ? ನೀವೆಲ್ಲ ಬಂದಿದ್ರಲ್ಲ, ಇದು ನಿಜವಾದ ಲವ್. ಐ ಲೈಕ್ ಇಟ್ ಕಾಂತ, ಲೈಕ್ ಇಟ್. ಸಿಕ್ಕಾಪಡೆ ಇಷ್ಟಪಡೆ ಸಿಕ್ಕಾಪಡೆ ಎಲ್ಲ ಜೊತೆನ ಕಾಂತ. ಇನ್ನೆಲ್ಲ ರಕ್ತ ಕಂಡಿರೋ ಸಿನಿಮಾದಲ್ಲೇ ಹೇಳಿದ್ದೆ, ಇಷ್ಟು ಬಾಳ ಕಡೆವರೆಗೆ ಇಟ್ಕೊಂಡಿರೋವರೆಗೆ ಅಂತ. ದುಡ್ಡಿರ್ಬೇಕಾದ್ರೆ ದೊರೆ ಅಂತ ಬರ್ತಾರೆ, ಬಾಯಲ್ಲಿ ದೊರೆ ಬರ್ಬೇಕಾದ್ರೆ ಯಾರು ಹತ್ರ ಬರಲ್ಲ. ಕಾಂತ ಐ ಲೈಕ್ ಇಟ್. ಥ್ಯಾಂಕ್ ಯು. ಹಾಗೆ ನಮ್ಮ ಬ್ರಹ್ಮಾಂಡ ಗುರುಜಿ ನೋಡಿರ್ತೀರಿ.